ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದ ಶ್ರೀ ಸದ್ಗುರು ಯಲ್ಲಲಿಂಗ ಮಹಾರಾಜರ ಬ್ರಹ್ಮನ ಮಠದಲ್ಲಿ ಶ್ರೀ ಯಲ್ಲಲಿಂಗ ಮಹಾಪ್ರಭುಗಳು ಅವರ 39ನೇ ಪುಣ್ಯ ಸ್ಮರಣೋತ್ಸವ ಸಮಾರಂಭ ಶ್ರೀ ಷಡಕ್ಷರಿ ಶಿವಯೋಗಿ ಡಾ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬಹು ವಿಜೃಂಭಣೆಯಿಂದ ಜರುಗಿತು. ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀ ಸದ್ಗುರು ಯಲ್ಲಲಿಂಗ ಮಹಾಪ್ರಭುಗಳವರ ಕತ್ರು ಗದ್ದುಗೆ ಮೇಲೆ ಪುಷ್ಪವೃಷ್ಟಿಯನ್ನ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ನೆರವೇರಿಸಿದರು. ತದನಂತರ ಬ್ರಹ್ಮ ವೇದಿಕೆಗೆ ಆಗಮಿಸಿ ಪೂಜ್ಯರ ಸಿಂಹಾಸರೋಹಣ, ಪಾದಪೂಜೆ, ಸುವರ್ಣ ಕಿರೀಟ ಧಾರಣೆ ಕಾರ್ಯಕ್ರಮಗಳು ಲೋಕ ಕಲ್ಯಾಣಾರ್ಥವಾಗಿ ಜರುಗಿದವು. ಕಾರ್ಯಕ್ರಮಕ್ಕೆ ಕೆಎಸ್ ಈಶ್ವರಪ್ಪ ಮಾಜಿ ಉಪಮುಖ್ಯಮಂತ್ರಿ ಆಗಮಿಸಿ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ದರ್ಶನ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಪುಣ್ಯ ಸ್ಮರಣೆ ಪ್ರಯುಕ್ತವಾಗಿ ಹಮ್ಮಿಕೊಂಡಿದ್ದ ಸದ್ಗುರುವಿಗೆ ತನಾರತಿ 10,000 ತಾಯಂದಿರು ಸದ್ಗುರುಗಳಿಗೆ ತನಾರತಿ ಸಮರ್ಪಿಸಿ ಪ್ರಯುಕ್ತ ವಂಡರ್ ಬುಕ್ ಆಫ್ ರೆಕಾರ್ಡ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ ವತಿಯಿಂದ ಪೂಜ್ಯ ಶ್ರೀಗಳಿಗೆ ವಿಶ್ವ ದಾಖಲೆ ಪ್ರಮಾಣ ಪತ್ರ ಹಾಗೂ ಪದಕವನ್ನು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ವಿಶ್ವ ದಾಖಲೆ ಸಂಸ್ಥೆಯ ಮುಖ್ಯಸ್ಥರ ಪರವಾಗಿ ಸಮರ್ಪಿಸಿದರು. ಪೂಜ್ಯ ಶ್ರೀಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಗೋವಾ, ತೆಲಂಗಾಣ ರಾಜ್ಯಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರಿಗೆ ಆಶೀರ್ವಚನ ಕೊಟ್ಟು ಆಶೀರ್ವದಿಸಿದರು. ಇವತ್ತು ಈ ಮುಗಳಕೋಡ ಮಠ ಇಷ್ಟೊಂದು ವೈಭವದಿಂದ ನಡೀಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಭಾಳ ಜನ ಅಂತಾರೆ, ಇದು ಮುಗಳಕೋಡ ಮಠ ಅನೇಕ ಜನರು ಅನುಭವ, ಇದು ಅನೇಕ ವ್ಯಕ್ತಿಗಳಿಂದ ನಡೀಬೋದು, ಅವರಿಂದ ನಡೀಬೋದು, ಇವರಿಂದ ನಡೀಬೋದು. ನಾನು ಹೇಳ್ತೇನೆ, ಮುಗಳಕೋಡ ಮಠ ಇದು ಯಾವ ವ್ಯಕ್ತಿಯಿಂದ ನಡೆಯುವಂಥ ಮಠ ಅಲ್ಲ, ಇದು ಯಲ್ಲಲಿಂಗನ ದಿವ್ಯ ಶಕ್ತಿಯಿಂದ ನಡೆಯುವಂಥ ಮಠ. ಮಠ ಬಹಳ ದೊಡ್ಡ ಶಕ್ತಿ ಇರುವಂಥ ಮಠ, ಕಾಮಧೇನು ಕಲ್ಪವೃಕ್ಷವಾಗಿರುವಂಥ ಮಠ. ಅಂಥ ಒಂದು ಗುರು ಪರಂಪರೆಯನ್ನು ಗುರುಗಳು ಕೊಟ್ಟು 39 ವರ್ಷ ಆಯಿತು ಗುರುಗಳು ಲಿಂಗೈಕ್ಯರಾಗಿ. ಆದರೆ ಇವತ್ತು ನಮ್ಮೆಲ್ಲರಿಗೂ ಅವರ ಸ್ಮರಣೆ, ಅವ್ರು ಮಾಡಿರುವಂಥ ಪವಾಡ, ಅವರು ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನ, ಗುರುಗಳು ಭಕ್ತರ ಮೇಲೆ ಇಟ್ಟಿರುವಂಥ ಕರುಣಾ ದೃಷ್ಟಿ, ಇದೆಲ್ಲನೂ ನೋಡಿದಾಗ ನಮಗಿವತ್ತು ಯಲ್ಲಲಿಂಗ ಪ್ರಭುಗಳು, ಸಿದ್ದರಾಮ ಶಿವಯೋಗಿಗಳು ನಮ್ಮಿಂದ ಮರೆಯಾಗಿದ್ದಾರೆ ಅನ್ನುವಂಥ ಭಾವನೆ ಬರ್ತಾ ಇಲ್ಲ. ಅವರಿಬ್ಬರ ಅಮರವಾದಂಥ ಆತ್ಮ ಇವತ್ತು ನಮ್ಮೆಲ್ಲರ ಮಧ್ಯದಲ್ಲಿ ಜೀವಂತವಾಗಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಒಂದು ಮನೆ ಒಳಗಡೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಎಷ್ಟು ಕಷ್ಟ ಆಗ್ತದೆ. ಆದರೆ ಮುಗಳಕೋಡ ಈ ಪರಂಪರೆಯಲ್ಲಿ 365 ದಿನಗಳು ಕೂಡ ಆ ಗುರುಗಳ ಹೆಸರಿನ ಮೇಲೆ ಜಾತ್ರೆ ಆಗ್ತವೆ ಅಂತಂದರೆ ಇದು ವ್ಯಕ್ತಿಗಳಿಂದ ಆಗೋದಲ್ಲ, ಅವನ ಶಕ್ತಿ ಬಹಳ ದೊಡ್ಡದೈತಿ ಅಂತ ತಿಳ್ಕೋಣ. ಹಾಗಾಗಿ ಪುಣ್ಯ ಸ್ಮರಣೋತ್ಸವ ಬಹಳ ವಿಶೇಷವಾದಂಥದ್ದು. ಪ್ರಥಮ ದಿನ ಇದೇ ವೇದಿಕೆ ಮೇಲೆ ತೊಟ್ಟಿಲ ಮಹೋತ್ಸವ, ಆದ ನಂತರ 10,000 ತಾಯಂದಿರು ತನಾರ್ತಿಯನ್ನು ಮಾಡ್ತಕ್ಕಂಥದ್ದು, 5,000 ತಾಯಂದಿರಿಗೆ ಉಡಿಯನ್ನು ತುಂಬತಕ್ಕಂಥದ್ದು. ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ಎಷ್ಟು ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ಆಯಿತು ಅಂದರೆ, ಇವತ್ತು 10,000 ತಾಯಿಯಂದರೆ ಏಕಕಾಲಕ್ಕೆ ಗುರುಗಳಿಗೆ ಆರತಿಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಈ ವರ್ಷದ ಪುಣ್ಯ ಸ್ಮರಣೋತ್ಸವ ಅದು ವಿಶ್ವ ದಾಖಲೆಗೆ ಸಾಕ್ಷಿ ಆಗಿರುವುದು. ಹಾಗಾಗಿ ಅನೇಕ ಜನ ಹೇಳ್ತಾರೆ, ನಮ್ಮ ಶಾಸಕರು ಹೇಳಿದ್ರು, ವಿಶ್ವ ದಾಖಲೆಯ ಒಂದು ಏನು ಸರ್ಟಿಫಿಕೇಟನ್ನು ಇವತ್ತು ಸಮರ್ಪಣೆಯನ್ನು ಮಾಡಿದ್ರು. ಇವತ್ತು ಅವರು ಆ ಸಂಸ್ಥೆಯವರು ಬರಬೇಕಾಗಿತ್ತು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಅವರಿಗೆ ಬರಲಿಕ್ಕಾಗಲಿಲ್ಲ. ಅದು ಇವತ್ತು ನಮ್ಮ ಮಾನ್ಯ ಶಾಸಕರ ಕಡೆಯಿಂದ ಇವತ್ತು ಸಮರ್ಪಣೆ ಆಯಿತು. ಅವರು ಹೇಳುವಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಇವತ್ತು ಈ ವಿಶ್ವ ದಾಖಲೆ ಶ್ರೀಮಠಕ್ಕೆ ಸಮರ್ಪಣೆ ಮಾಡುವಂಥ ಯೋಗ ಅದು ನಿಮ್ಮ ಒಂದು ಕೈಯಿಂದ ಬರುವಂಥ ಯೋಗ ಆಗಿರುವಂಥದ್ದು. ಹೀಗಾಗಿ ಅದು ನಿಮ್ಮಿಂದ ಸಮರ್ಪಣೆ ಆಯಿತು ಅನ್ನುವಂಥ ಮಾತನ್ನು ನಾನು ಹೇಳಿದಾಗ ಅವರು ಒಂದು ಮಾತನ್ನು ಹೇಳಿದ್ರು, ವಿಶ್ವ ದಾಖಲೆ ಮಾಡಲಿಕ್ಕೆ ಹುಟ್ಟಿ ಬಂದಂಥವ್ರು ನೀವು, ಅದು ನನ್ನ ಕೈಯಲ್ಲಿ ಸ್ವೀಕಾರ ಮಾಡ್ಕೊಂಡ್ರೆ ಅದು ನನ್ನ ಭಾಗ್ಯ ಅದ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ಹೀಗಾಗಿ ಈ ಮಠದ ಶಕ್ತಿ ಬಹಳ ದೊಡ್ಡದು. ಜಾತ್ಯತೀತವಾಗಿರುವಂಥ ಪರಂಪರೆ, ಧರ್ಮಾತೀತವಾಗಿರುವಂಥ ಪರಂಪರೆ, ಇದೆಲ್ಲ ನಮ್ಮ ಮಹಾರಾಜರು ಕುಂತಿದ್ದಾರೆ. ಇವರು ಯಾರು ಕೂಡ ಒಂದೇ ಸಮಾಜಕ್ಕೆ ಸೇರಿದವರಲ್ಲ, ಒಂದೇ ಧರ್ಮದಿಂದ ಬಂದಂಥವರಲ್ಲ. ಇವತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.